ನಾನು ಶಿವಪ್ಪ ರಾಥೋಡ್ ಅಂತೇಳಿ ನಾನು ಈಗಾಗಲೇ ಬಡ್ತಿಯಾಗಿ ಸವಣೂರು ಶಾಲೆಯಲ್ಲಿ ನಾನು ಹಾಜರಾಗಿದ್ದೇನೆ. ಇದು ನನ್ನ ಪ್ರಶ್ನೆ ಇರೋದು ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿರೋ ವಿಚಾರಕ್ಕೆ ನಾನು ಈ ಪ್ರಶ್ನೆಯನ್ನು ನಾನು ಮಾಡ್ತಾ ಇರೋದು. ಮತ್ತು ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ನಾನು ಈ ವಿಚಾರಗಳನ್ನು ಕೇಳ್ತಾ ಇರೋದು. SC/ST ಸಮುದಾಯಕ್ಕೆ ರೋಸ್ಟರ್ ಬಿಂದು ಸುಮಾರು ನಮ್ಮ ಸಮುದಾಯದವರು 15-20 ವರ್ಷ, 19 ವರ್ಷ, 30 ವರ್ಷ, 25 ವರ್ಷ ಸೇವೆಯನ್ನು ಸರ್ವಿಸಲ್ಲಿ ಮಾಡಿದ್ದಾರೆ. ಒಬ್ಬ ಸರ್ಕಾರಿ ನೌಕರನಿಗೆ ಸೇವೆಯಲ್ಲಿ ಬಡ್ತಿ ಸಿಕ್ಕಾಗ ಅಪಾರವಾದ ಸಂತೋಷವನ್ನು ಉಂಟಾಗ್ತದೆ. ಅವರಿಗೆ ಅವರ ಸೇವೆಯಲ್ಲಿ ಅವರಿಗೊಂದು ಉನ್ನತ ಸ್ಥಾನ ಸಿಕ್ಕಿದೆ ಅನ್ನೋ ಭಾಸವಾಗ್ತದೆ. ಸೊ ಸರ್ಕಾರ ನಮಗೆ ಸಂವಿಧಾನಬದ್ಧವಾದ ಹಕ್ಕನ್ನು ನೀಡಿದೆ. ಸಂವಿಧಾನದಲ್ಲಿ ಕೂಡ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಆರ್ಟಿಕಲ್ 14 ಸಮಾನತೆ ಮತ್ತು ಭೇದ ಭಾವ, ಉದ್ಯೋಗದಲ್ಲಿ ಭೇದ ಭಾವ ಮಾಡಬಾರ್ದು. ನೇಮಕಾತಿಯಲ್ಲಿ ಹೇಗೆ ರಿಕ್ರೂಟ್ಮೆಂಟ್ ಆ್ಯಕ್ಟ್ ಪ್ರಕಾರ ಹೇಗೆ ಪ್ರೊಸೀಜರ್ ಇದೆ, ಅದೇ ಪ್ರಕಾರ ಅಧಿಕಾರಿಗಳು ಏನು ಮಾಡಬೇಕಿತ್ತು, ರೋಸ್ಟರ್ ಬಿಂದುವನ್ನು ನಮಗೆ ಬಡ್ತಿಯಲ್ಲಿ ನಿಗದಿಪಡಿಸಿದ್ದಾರೆ. ಕೌನ್ಸ್ಲಿಂಗ್ನಲ್ಲಿ ನಮಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಎರಚಿ ನಮ್ಮನ್ನು ಮಂಗ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಇವತ್ತು ನಮ್ಮ ಮಾನ್ಯ ಉಪನಿರ್ದೇಶಕರು, ಮಂಗಳೂರು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಪಟ್ಟಿಯಲ್ಲಿ ನಮ್ಮ ಹತ್ರ ದಾಖಲೆ ಇದೆ, ಸ್ಪಷ್ಟವಾಗಿ ದಾಖಲೆ ಇದೆ. ಪಟ್ಟಿಯಲ್ಲಿ ನಮ್ಮನ್ನು ಸರಿಯಾದ ಸಾಮಾಜಿಕ ನ್ಯಾಯವನ್ನು ನೀಡಿದ್ದೇನೆ ಅಂತ ಹೇಳಿಬಿಟ್ಟು ನಮ್ಮನ್ನು ಕೌನ್ಸ್ಲಿಂಗ್ನಲ್ಲಿ ನಮ್ಮ ಸಮುದಾಯ SC/ST ಸಮುದಾಯದವರಿಗೆ 1ರಿಂದ 5ನೇ ಹುದ್ದೆ ಅಂಗವಿಕಲರಿಗೆಲ್ಲ ಮಾಡಿಬಿಟ್ಟು ಫಸ್ಟು ಆದ್ಯತೆ ಅಂಗವಿಕಲರಿಗೆ 6 ಜನಕ್ಕೆ ಕೊಟ್ಬಿಟ್ಟು ಈ 6 ಜನ ಆದಮೇಲೆ 110 ಜನವರೆಗೂ ಅದರ್ಸಿಗೆ ಕೌನ್ಸ್ಲಿಂಗನ್ನು ಕೊಟ್ಟು ಇವತ್ತು ನಮ್ಮ SC/ST ಸಮುದಾಯ ಸಾಮಾಜಿಕ ನ್ಯಾಯವನ್ನು ಹಗಲಿನಲ್ಲಿ ಹರಣವನ್ನು ಮಾಡಿರ್ತಕ್ಕಂಥ ಮಂಗಳೂರಿನ ಉಪನಿರ್ದೇಶಕರು. ಯಾವುದೇ ಅಧಿಕಾರಿ ಆಗಿರ್ಬೋದು, ಏನೇ ಆಗಿರ್ಬೋದು, ಮೊದಲು ಸಾಮಾಜಿಕ ನ್ಯಾಯವನ್ನು ಮೊದಲು ಆದ್ಯತೆಯನ್ನು ಕೊಡಬೇಕಾಗಿದ್ದು ಸರ್ಕಾರ ಮತ್ತು ಅಧಿಕಾರಿಗಳ ಆದ್ಯ ಕರ್ತವ್ಯ. ಯಾರು ಸಾಮಾಜಿಕ ನ್ಯಾಯವನ್ನು ಕೊಡುವುದಿಲ್ಲವೋ ಅವರು ಆ ಹುದ್ದೆಯಲ್ಲಿ ಅನ್ಫಿಟ್ ಆಗಿ ಕೂತ್ಕೊಳ್ಳುವಂಥ ಅಧಿಕಾರಿಗಳು ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಇದರಲ್ಲಿ ನಮ್ಮ SC/ST ಸಮುದಾಯದ ನೌಕರರು 15-20 ವರ್ಷ 30 ವರ್ಷ ಸರ್ವಿಸ್ ಮಾಡಿಬಿಟ್ಟು ಅವರಿಗೆ ಸಿಗದ ಅಂದರೆ ದಾರಿಯನ್ನು ಸಿಗದೆ ಇರತಕ್ಕಂಥ ಪ್ಲೇಸ್ಗಳು ಸಿಕ್ಕಾಗ ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಸಮುದಾಯದವರು ಬಡ್ತಿಯಲ್ಲಿ ವಂಚಿತರಾಗಿದ್ದಾರೆ. ಮುಂದೂಡಿಕೆಯನ್ನು ಮಾಡಿಕೊಂಡು ಎಷ್ಟೋ ಜನ ಇವತ್ತು ನಮ್ಮ SC/ST ಸಮುದಾಯದವರು ಇವತ್ತು ಬಡ್ತಿಯಲ್ಲಿ ನಿರಾಕರಣೆ ಆಗಿದ್ದಾರೆ. ಇದು ಸ್ಪಷ್ಟವಾಗಿ ಕಾಣ್ತದೆ. ಈ ದಕ್ಷಿಣ ಕನ್ನಡದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಏನೋ ಒಂದು ಅವರಿಗೆ ನಮ್ಮ ಸಾಮಾಜಿಕ ನ್ಯಾಯವನ್ನು ತುಳಿದಿದ್ದಾರೆ ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ದಯಮಾಡಿ ನಾವು ಮಾಧ್ಯಮದ ಮೂಲಕ ಇಷ್ಟೇ ನಾನು ಇದು ನಿಮ್ಮಲ್ಲಿ ಮನವಿ ಮಾಡುವಂಥದ್ದು, ಇದು ಈ ವಿಚಾರವನ್ನು ಮಾನ್ಯ ಆಯುಕ್ತರ ಗಮನಕ್ಕೆ ದಯವಿಟ್ಟು ತನ್ನಿ. ಮಾನ್ಯ ಶಿಕ್ಷಣ ಸಚಿವರ ಗಮನಕ್ಕೂ ಹೋಗಲಿ, SC/ST ಆಯೋಗಗಳ ಎಲ್ಲ ಗಮನಕ್ಕೂ ಹೋಗಲಿ. ಇಷ್ಟೊಂದು ಮಹಿಳಾ ಶಿಕ್ಷಕರು ಇವತ್ತು ಬಡ್ತಿಯನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿದರೆ ಉದ್ದೇಶ ರೋಸ್ಟರನ್ನು ಮೇಂಟೈನ್ ಮಾಡಲಿಲ್ಲ, ರೋಸ್ಟರ್ ಮೂಲಕ ಇವರು ಕೌನ್ಸಿಲಿಂಗನ್ನು ಮಾಡಲಿಲ್ಲ. ಇವರು ಬೇಕಾದಾಗೆ 100 ಜನರನ್ನು ಫಸ್ಟು ಇತರೆಗೆ ವರ್ಗ ಕೊಟ್ಟು ನಂತರ 102ರಿಂದ SC/ST ವರ್ಗಗಳಿಗೆ ಕೌನ್ಸಿಲಿಂಗನ್ನು ಮಾಡಿರೋದ್ರಿಂದ ಸರಿಯಾದ ಸ್ಥಳವನ್ನು ಸಿಗದೇ ಇದ್ದಾಗ ಹೇಗೆ ಬಡ್ತಿಯನ್ನು ತಗೊಳ್ಳಿಕ್ಕಾಗ್ತದೆ? ನೀವು ಆಲೋಚನೆ ಮಾಡಿ. ದಾಖಲೆಗಳಲ್ಲಿ ಅದನ್ನು ಕರೆಕ್ಟಾಗಿ ಮಾಡಿ ಇಟ್ಕೊಂಡಿದ್ದಾರೆ. ದಾಖಲೆಗಳಲ್ಲಿ ನಾವು ರೋಸ್ಟರ್ ಪ್ರಕಾರ ಕೌನ್ಸಿಲಿಂಗ್ ಮಾಡಿದ್ದೇವೆ ಅಂತ ಹೇಳಿ ದಾಖಲೆಗಳು ಮಾಡಿ ಇಟ್ಕೊಂಡಿದ್ದಾರೆ. ಸರ್ ದಯವಿಟ್ಟು ಇದೇ ಜಿಲ್ಲಾ ಪಂಚಾಯಿತಿ AC ರೂಮಲ್ಲಿ ಕೌನ್ಸಿಲಿಂಗ್ ಆಗಿದೆ. CCTV ಫುಟೇಜನ್ನು ಮಾಧ್ಯಮವರು ದಯವಿಟ್ಟು ತೆಗೆದು ನೀವು ನೋಡಬೇಕು. SC ಮತ್ತು ST ವರ್ಗದವರಿಗೆ ಎಷ್ಟನೇ ನಂಬರಿಂದ ಕೌನ್ಸಿಲಿಂಗ್ ನಡೆದಿದೆ ಅಂಥೇಳಿ ದಯಮಾಡಿ ನೀವು CCTV ಫುಟೇಜನ್ನು ತಾವು ಎಲ್ಲರೂ ಕೂಡ ತೆಗೆದು ತೋರಿಸ್ಬೇಕು. ಮಾಧ್ಯಮದ ಮೂಲಕ ನಾವು ಮನವಿ ಮಾಡೋದಿಷ್ಟೇ, ಶೋಷಿತ ಸಮಾಜವನ್ನು ಇವತ್ತು ಏನು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ನಾವು ಏನು ಕಾಪಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ನಾವು ಇದು ಮಾಡ್ತೇವೆ. ದಯವಿಟ್ಟು ನಮ್ಮ ಈ ಶೋಷಿತ ಸಮಾಜಕ್ಕೆ ನ್ಯಾಯವನ್ನು ಸಿಗುವಂತಹ ಪ್ರಯತ್ನ ಆಗಬೇಕು. ದಯಮಾಡಿ ಮಾನ್ಯ DDP ಅವರಲ್ಲಿ ಇವತ್ತು ಕೂಡ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸರ್ ದಯವಿಟ್ಟು ನಮಗೆ ರೀಕೌನ್ಸಿಲ್ ಮಾಡಿಕೊಡಿ. ಕವಿತಾ ಅಂತೇಳಿ ನಾನು 1990ರಲ್ಲಿ ಜಾಯ್ನ್ ಆಗಿದೆ ಶಿಕ್ಷಣ ಇಲಾಖೆಗೆ. ನನಗೆ ಮೊದಲೇ ಇದು ಪ್ರಮೋಷನ್ ಬರಬೇಕಿತ್ತು, ಆದರೆ ಬರಲಿಲ್ಲ. ಈಗ ಬಂದ ಸಗೆ ಸರಿ ಸಿಗಲಿಲ್ಲ ಪ್ಲೇಸ್, ಯಾಕೆಂದರೆ ರೋಸ್ಟರ್ ಪ್ರಕಾರ ಮಾಡಲಿಲ್ಲ ಸರ್. ಹಾಗಾಗಿ ಮತ್ತು ನಮಗೆ ಸಿಕ್ಕಿದ ಪ್ಲೇಸ್ ಆಗಿದೆ ಸ್ವಲ್ಪ ಹಳ್ಳಿಯಲ್ಲಿ ಹೋಗಲಿಕ್ಕೆ ಸಮಸ್ಯೆ ಸಹ, ನನಗೆ ಆರೋಗ್ಯ ಸಮಸ್ಯೆ ಇದೆ ಮೇನ್. ಹಾಗೆ ಅದು ವಾಪಸ್ ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೀಗೆ ಅಂದರೆ ರೋಸ್ಟರ್ ಪ್ರಕಾರ ಮಾಡಬೇಕಂತ, ರೋಸ್ಟರ್ ಬಿಂದು ಪ್ರಕಾರ ಅಂದರೆ ಒಮ್ಮೆ ಕೌನ್ಸಿಲಿಂಗ್ ಆ ರೀತಿ ಮಾಡಬೇಕಂತ ಕೌನ್ಸಿಲಿಂಗ್ ಮಾಡಬೇಕಂತ ಕೇಳ್ಕೊಡ್ತೇನೆ ಸರ್. ಮತ್ತು 22ರಲ್ಲಿ 2 ಸಲ ಕೌನ್ಸಿಲಿಂಗ್ ನಾನು ಅಟೆಂಡ್ ಮಾಡಿದ್ದೇನೆ. ಆಗ ಪ್ರಿಯಾರಿಟಿ ಇತ್ತು, ಅದು ಕೂಡ ಫಸ್ಟಲ್ಲಿ ಏನು ಪ್ರಿಯಾರಿಟಿ ಕೊಡಲಿಲ್ಲ ನಮಗೆ. ಏನು ಲಾಸ್ಟಲ್ಲಿ ಫಸ್ಟ್ ಸಲಕ್ಕೆ ನನಗೆ ತಾಲೂಕಿನ ಒಳಗೆ ಯಾವುದೇ ಪ್ಲೇಸ್ಗಳು ಸಿಗಲಿಲ್ಲ.
ಹಾಗಾಗಿ ನಾನು ಫರ್ಗೋ ಅದನ್ನು ಏನು ಮುಂದೆ ಹಾಕಿದೆ. 2022ರಲ್ಲಿ ಕೂಡ ಹಾಗೆ ವಾಪಸ್ ಅದರಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ದರು, ಆದರೆ ಕನ್ವೀನಿಯಂಟ್ ಪ್ಲೇಸ್ ಸಿಗಲಿಲ್ಲ ನನಗೆ ಅಂತೇಳಿ ನಾನು ಪುನಃ ಅದನ್ನು ಮುಂದೂಡಿದೆ. ಆದರೆ 4 ವರ್ಷಗಳ ಕಾಲ ಯಾವುದೇ ಪ್ರಮೋಷನ್ ಇರಲಿಲ್ಲ. ಮಧ್ಯದಲ್ಲಿ ಸಡನ್ 2026 ಏಪ್ರಿಲ್ 29ನೇ ತಾರೀಕು ನಮಗೆ ಕೌನ್ಸಿಲಿಂಗ್ ಕರೆದರು. ಆ ದಿನ ನೋಡುವಾಗ ಏನು ರಿವೈಸ್ಡ್ ಲಿಸ್ಟ್ ಏನಿದೆ ಅದರಲ್ಲಿ ಕೂಡ ಏನು ಯಾವುದೇ ಒಂದು ನಮಗೆ ಮೊದಲೇ ಪ್ರಿಯಾರಿಟಿ ಕೊಡದೆ ನನ್ನದು ನಂಬರ್ 248 ನಂಬರಿಗೆ ಹೋಗಿದೆ. ಅದೇ ರೀತಿಯಲ್ಲಿ ಕ್ರಮ ಪ್ರಕಾರ ಅವರ ಒಂದು ಅದರ್ಸ್ನವರಿಗೆ 142 ಹುದ್ದೆಗಳು ಭರ್ತಿಯಾಗಿ ಮತ್ತೆ ವಾಪಸ್ ಏನು ಅದು BRP BRT ಅದನ್ನೆಲ್ಲ ಹುದ್ದೆ ತುಂಬಿದ ನಂತರ ನಮಗೆ ಕರೆದದ್ದು. ಹೀಗೆ ಕರೆಯುವಾಗ ಇದ್ದಂತಹ ಒಳ್ಳೆಯ ಸಮೀಪದ ಪ್ಲೇಸ್ಗಳೆಲ್ಲ ಹೋಗಿದೆ. ಹೀಗಾಗಿರುವಾಗ ನಮಗೆ ಮತ್ತೆ ಕರೆದಾಗ ಪುನಃ ನಮಗೆ ಯಾವುದೇ ಪ್ಲೇಸ್ಗಳನ್ನು ತಗೊಳ್ಳೋಕ್ಕೆ ಆಗಲಿಲ್ಲ. ತಾಲೂಕಿನ ಒಳಗೆ ಪ್ಲೇಸ್ಗಳೇ ಇರಲಿಲ್ಲ. ಅದಕ್ಕೋಸ್ಕರ ನಾವು ಪುನಃ ಫರ್ಗೋ ಮಾಡಿದ್ವಿ. ಇದೇ ರೀತಿ ಹೋಗ್ತಾ ಇದ್ದರೆ ನಮಗೆ ರಿಟೈರ್ಡ್ ಆಗುವವರೆಗೆ ನಮಗೆ ಒಳ್ಳೆ ಪ್ಲೇಸ್ಗಳು ಸಿಗಲಿಕ್ಕಿಲ್ಲ. ಇದಕ್ಕೆ ನಮಗೆ ಸಾಮಾಜಿಕ ನ್ಯಾಯ ಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.